ಕೆಆರ್ ಮಾರ್ಕೆಟ್ನಿಂದ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಕ್ಷಾ, ನಿಮ್ಮನ್ನು ಕೇಳೋದಾದ್ರೆ ಶಾಂತಿನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀರಿ. ಶಾಂತಿನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಹೇಗಿದೆ ಅಲ್ಲಿ ಸಿಚುವೇಶನ್? ಅಂದ್ರೆ ಬೆಂಗಳೂರಿನಲ್ಲಿ ಬಹುತೇಕ ಪ್ರಯಾಣಿಕರು ಹೇಳ್ತಿದ್ದಾರೆ ನಮಗೆ ಮುಷ್ಕರ ಇದೆ ಅನ್ನೋದು ಗೊತ್ತಿತ್ತು, ಆದ್ರೆ ಬಸ್ ಸಿಗಬಹುದು ಅನ್ಕೊಂಡು ಬಂದ್ವಿ ಅಂತ. ಶಾಂತಿನಗರದಲ್ಲೂ ಹಾಗೆ ಇದೆಯಾ? ಶ್ವೇತಾ, ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಸಾರಿಗೆ ನೌಕರರು ನೀಡಿದಂಥ ಒಂದು ಮುಷ್ಕರ ಏನಿತ್ತು ಅದು ಸಫಲವಾಗಿಲ್ಲ ಅಂತಲೇ ಅಂತ ಅನಿಸುತ್ತೆ. ಯಾಕಂತಂದರೆ ಬೆಂಗಳೂರಿನ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಇದೆ ಬಸ್ಗಳ ಸಂಚಾರ, ಜೊತೆಗೆ ಪ್ರಯಾಣಿಕರು ಕೂಡ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಎರಡು ಕಾರಣಗಳಿರ್ಬೋದು. ಮೊದಲನೇ ಕಾರಣವನ್ನು ನಾವು ನೋಡೋದಾದರೆ ನಿನ್ನೆ ದಿನ ಹೈಕೋರ್ಟ್ ಏನು ಆದೇಶವನ್ನು ನೀಡಿದೆ ಅಂದರೆ ಯಾರೂ ಕೂಡ ಇವತ್ತು ಒಂದಿನದ ಮಟ್ಟಿಗೆ ಮುಷ್ಕರವನ್ನು ಮುಂದೂಡಬೇಕು, ಮುಷ್ಕರವನ್ನು ಮಾಡಬಾರ್ದು ಅನ್ನುವಂತಹ ಒಂದು ಆದೇಶ, ಅದು ಕೂಡ ಸಾರಿಗೆ ಸಿಬ್ಬಂದಿಗಳ ಕಿವಿಗೆ ಹಾಗೂ ಸಾರಿಗೆ ಸಿಬ್ಬಂದಿ ಒಂದು ಮನವರಿಕೆಗೆ ಬಂದಿದೆ ಅಂತಕ್ಕಂಥದ್ದು. ಮತ್ತೊಂದು ಬಹುದೊಡ್ಡ ಕಾರಣವನ್ನು ನೋಡೋದಾದ್ರೆ ಕಳೆದ ಬಾರಿ ಯಾವಾಗ ಇದೇ ರೀತಿಯ ಪ್ರೊಟೆಸ್ಟ್ಗಳನ್ನು ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಅಮಾನತುಗೊಳಿಸಲಾಗಿತ್ತು, ಅವ್ರನ್ನ ಇದುವರೆಗೂ ಕೂಡ ಕೆಲಸಕ್ಕೆ ತೆಗೆದುಕೊಂಡಿಲ್ಲ. ಆ ಭಯ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಎಸ್ಮಾ ಕೂಡ ಜಾರಿ ಮಾಡಿದೆ ಸರ್ಕಾರ. ಸೊ ಹಾಗಾಗಿ ತಾವು ಎಲ್ಲಿ ಕೆಲಸಕ್ಕೆ ತೊಂದರೆ ಮಾಡ್ಕೊಬಿಡುತ್ತೋ, ಕೆಲಸ ಕಳೆದೋಗುತ್ತೋ ಅನ್ನುವಂಥ ಭಯ ಇದೆ. ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಬೆಂಗಳೂರಿನಲ್ಲಿ ಇವಾಗಲೇ ಸಾಕಷ್ಟು ಎಲೆಕ್ಟ್ರಾನಿಕ್ ಬಸ್ಗಳನ್ನು ಏನು ಓಡಿಸ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರಿನ ಮಟ್ಟಿಗೆ ಸಾಕಷ್ಟು ಎಫೆಕ್ಟ್ ಕಾಣಿಸ್ತಾ ಇಲ್ಲ, ಬಂದ್ ಎಫೆಕ್ಟ್ ಕಾಣಿಸ್ತಿಲ್ಲ ಅಂತಕ್ಕಂಥದ್ದು. ಆದರೆ ಇದೇ ಒಂದು ರೀತಿಯಾದಂಥ ಒಂದು ಸೇಫ್ ಝೋನಲ್ಲಿ ನಾವಿರ್ತೀವಿ ಅಂತ ಸರ್ಕಾರ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಾಳೆ ಏನಾದರೂ ಮತ್ತೆ ಬಂದಿಗೆ ಕರೆ ಕೊಟ್ಟರೆ, ಅಂದರೆ ಇದು ಒಂದು ದಿನದ ಮಟ್ಟಿಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿರೋದ್ರಿಂದ ಈ ಒಂದು ಮುಷ್ಕರ ಮುಂದುವರೆದರೆ ಖಂಡಿತ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಪ್ರಯಾಣಿಕರ ಒಂದು ಪರಿಸ್ಥಿತಿ ಅಸ್ತವ್ಯಸ್ತ ಆಗುತ್ತೆ ಅಂತಲೇ ಹೇಳ್ಬೋದು. ಸದ್ಯ ನೀವು BMTC ಅಂದರೆ ಶಾಂತಿನಗರ BMTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನಾವು. ನೀವು ನೋಡ್ಬೋದು ಯಾವ ರೀತಿಯಾದಂಥ ವಾತಾವರಣ ಇದೆ ಅಂತ. ಎಂದಿನಂತೆ ಬಸ್ಗಳು ಬರ್ತಾ ಇದೆ, ಎಂದಿನಂತೆ ಪ್ರಯಾಣಿಕರು ಕೂಡ ನಿಂತು ಬಸ್ಗಳನ್ನು ಹತ್ತುವಂತಹ ಒಂದು ಅವರ ಒಂದು ಪ್ರಯಾಣವನ್ನು ಅವರಿಗೆ ಎಲ್ಲಿ ಯಾವ ಸ್ಥಳಗಳಿಗೆ ಬೇಕೋ ಆ ಸ್ಥಳಗಳಿಗೆ ಪ್ರಯಾಣವನ್ನು ಮುಂದುವರಿಸ್ತಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಬಂದ್ನಲ್ಲಿ ಸಿಬ್ಬಂದಿಗಳು ಪಾಲ್ಗೊಳ್ಳೋದು ಅಥವಾ ಮುಷ್ಕರವನ್ನದಲ್ಲಿ ಪಾಲ್ಗೊಳ್ಳೋದು, ಹಾಗೆ ಬಸ್ನ ಓಡಿಸ್ತಾ ಇರೋದು, ಈ ರೀತಿಯಾದ ಒಂದು ಕ್ರಮಗಳಿಗೆ ಮುಂದಾಗಿಲ್ಲ ಅಂತಕ್ಕಂಥದ್ದು. ಸೊ ಇದಕ್ಕೆ ಏನು ಪ್ರಮುಖ ಕಾರಣ ಇರ್ಬೋದು ಅಂತ ನಾವು ಕೇಳೋಣ, ಸಿಬ್ಬಂದಿಯನ್ನು ಒಳಗಡೆ ಹೋಗಿ ಬನ್ನಿ ಕೇಳೋಣ. ಸರ್, ಇವತ್ತು ಮುಷ್ಕರ ಇರುತ್ತೆ ಅಂತ ಹೇಳಿದ್ರು, ನೀವು ಮುಷ್ಕರದಲ್ಲಿ ಪಾಲ್ಗೊಂಡಿಲ್ವಾ, ಹೇಗೆ ಸರ್? ನಾವು ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ. ನೆನ್ನೆ ಹತ್ತ ಡ್ಯೂಟಿ ಇದು, ಆದರೂ ನಾವು ಹೇಳೋದಕ್ಕೆ ಅವರು ಡ್ಯೂಟಿ ಮಾಡಬೇಕು ನೀವು ಅಂತ ಅಂದರು, ಅದಕ್ಕೆ ಮಾಡ್ತಿದ್ವಿ. ಸೊ ಈ ಮುಷ್ಕರದ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಅಂದರೆ ನಿಮ್ದು ಒಂದಷ್ಟು ಬೇಡಿಕೆಗಳಿದೆ, ಅದನ್ನು ಈಡೇರಿಸೋಕ್ಕೋಸ್ಕರ ಮುಷ್ಕರ ಅಂತ ಹೇಳ್ತೀರಾ. ನಿಮ್ಮ ಬೇಡಿಕೆ ಏನು ಪ್ರಮುಖವಾಗಿ? ನಮಗೆ ಸರಿಸಮಾನ ವೇತನ ಕೊಟ್ಟರೆ ಮೇಡಮ್ ಒಳ್ಳೆಯದಾಗುತ್ತೆ. ಭಾಳ ಕಷ್ಟದಲ್ಲಿದ್ದೀವಿ, ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದವರು ಅಂತ ಕೇಳ್ಕೊತಿದ್ದೀವಿ. ಸೊ ನೆಕ್ಸ್ಟ್ ನಾಳೆ ನಾಡಿದ್ದೆಲ್ಲ ಮುಷ್ಕರಕ್ಕೆ ಏನಾದ್ರು ಕರೆ ಕೊಟ್ಟರೆ ನೀವು ಬಸ್ ಓಡಿಸ್ತೀರಾ ಇಲ್ವಾ? ಮೇಡಮ್ ಓಡಿಸೋದಿಲ್ಲ ಮೇಡಮ್. ಹೌದು. ಇವತ್ತಿನ ಮಟ್ಟಿಗೆ ನಾನು ಬಸ್ ಓಡಿಸ್ತಾ ಇದ್ದೀನಿ, ಮುಷ್ಕರದ ಬಗ್ಗೆ ಏನು ಮಾಹಿತಿಯನ್ನು ನೀಡಿರಲಿಲ್ಲ. ಹಾಗಾಗಿ ಆದರೆ ನಾಳೆ ನಾಡಿದ್ದು ಏನಾದ್ರು ಮುಷ್ಕರಕ್ಕೆ ಕರೆ ಕೊಟ್ಟರೆ ನಾವು ಬಸ್ ಓಡಿಸೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಲೂ ಕೂಡ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿ ನೀವು ನೋಡ್ಬೋದು, ಪ್ರಯಾಣಿಕರು ಕೂಡ ಸುಗಮವಾಗಿ ಸಂಚಾರದಲ್ಲಿ ಪ್ರಯಾಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಹಾಗೆ ಸಿಬ್ಬಂದಿಗಳು ಕೂಡ ಯಾವುದೇ ಒಂದು ಮುಷ್ಕರಕ್ಕೆ ಹೋಗದೇ ತಮ್ಮ ದಿನನಿತ್ಯದ ಕರ್ತವ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀವಿ. ಎಲ್ಲ ಬಸ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇವತ್ತು ಮುಷ್ಕರ ಇರೋದ್ರಿಂದ ಪ್ರಯಾಣಿಕರಿಗೆ ಬಹಳಷ್ಟು ಅನಾನುಕೂಲ ಆಗುತ್ತೆ, ಬಹಳಷ್ಟು ತೊಂದರೆಗೆ ಪ್ರಯಾಣಿಕರು ಸಿಗಾಕೊಳ್ತಾರೆ ಅನ್ನುವಂತಹ ಒಂದು ಮನೋಭಾವನೆ ಇತ್ತು. ಆದರೆ ಸದ್ಯ BMTCಯ ಪಾಲಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಆದರೆ KSRTC ಹಾಗೆ ಡಿಸ್ಟಿಕ್ ಲೆವೆಲ್ಗಳಲ್ಲಿ ನಾವು ನೋಡಿದಾಗ ಸಾಕಷ್ಟು ಕಡೆ ಪ್ರಯಾಣಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಶ್ವೇತಾ. ಎಸ್ ರಕ್ಷಾ, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.